ಭಾರತ ದೇಶಕ್ಕೆ ಮತ್ತೊಂದು ಪದಕ ಸಿಗುವ ಏನು ಕನಸಿತ್ತು ಅದು ನುಚ್ಚುನೂರಾಗಿದೆ. ಅಂದರೆ 50 kg ಕುಸ್ತಿ ವಿಭಾಗದಲ್ಲಿ ಏನು ವೀನೇಶ್ ಇದ್ದಾರೆ ಅವರು ಅದರಿಂದ ಅನರ್ಹಗೊಂಡಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಏನು ಕರ್ನಾಟಕ ಏನು ಕುಸ್ತಿ ಅಸೋಸಿಯೇಷನ್ ಇದೆ ಅದರ ಬರುವಂಥ ಏನು ಪ್ರಮುಖ ನಮ್ಮ ಜೊತೆಗಿದ್ದಾರೆ. ಅವರು ಈ ಹಿಂದೆ ಕೂಡ ಈ ಕುಸ್ತಿ ಏನು ಅಸೋಸಿಯೇಷನ್ ಇತ್ತು ಅದ್ರ ಕೆಲಸ ಮಾಡಿದರು. ಈಗ ಅವ್ರು ನಮ್ಮ ಜೊತೆಗಿದ್ದಾರೆ. ನರಸಿಂಹ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ತುಂಬ ಆಘಾತಕಾರಿ ಸಂಗತಿ ಅಂದರೆ ವೀನೇಶ್ ಅವರು ಈ ಕುಸ್ತಿ ಇದರಿಂದ ಅನರ್ಹಗೊಂಡಿದ್ದಾರೆ. ತುಂಬ ಆಘಾತ ಆಗಿದೆ ಅಂತ ಎಲ್ಲರೂ ಕೂಡ. ತುಂಬ ಆಘಾತ ಅಂದರೆ ಅದರಲ್ಲಿ ನನ್ನಂಥ ಕುಸ್ತಿಪಟುಗಳು, ಈಗ ನನ್ನ ವಯಸ್ಸು 73, ನಾನು 15ನೇ ವಯಸ್ಸಿನಲ್ಲೇ ಕುಸ್ತಿ ಪ್ರಾರಂಭ ಮಾಡಿದವನು. ಕುಸ್ತಿ ಬಗ್ಗೆ ನನಗೆ ಭಾಳಷ್ಟು ಗೊತ್ತು. ಈ ಅಮ್ಮನಿಗೆ ದುರಾದೃಷ್ಟದ ಒಂದು ಹೆಣ್ಣು ಮಗು ಅಂತ ನಾನು ಈ ಭಾರತ ದೇಶಕ್ಕೆ ಅಂತ ಹೇಳಬಲ್ಲೆ. ಇದು ಯಾವ ರೀತಿ ಈ ಕುಸ್ತಿ ನಿಯಮ ಇದೆ, ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಅಂದರೆ ವಿಶ್ವ ಕುಸ್ತಿ ಸಂಘ ಒಂದು ನಿಯಮವನ್ನು ಇಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಕುಸ್ತಿ ಯಾವ ವೆಯ್ಟ್ನಲ್ಲಿ ಕ್ಯಾಟಗಿರಿನಲ್ಲಿ ಆಡ್ತೀವಿ ಆ ವೆಯ್ಟ್ಗೆ ನಾವು ಬೆಳಗ್ಗೆ ಅವರಿಗೆ ತೂಕ ಕೊಡಬೇಕಾಗುತ್ತೆ. ಸುಮಾರು ಬೆಳಗ್ಗೆ 8 ಗಂಟೆಗೆ ತೂಕ ಅಂದಾಗ ನಾವು 8 ಗಂಟೆಗೆ 50 kg ಮತ್ತು 53 kg 57 kg ಇಂಥ ತೂಕದಲ್ಲಿ ನಾವು ಆಡಬೇಕು ಅಂದಾಗ ಆ 50 kgಗಿಂತ ಕಡಿಮೆ ಎಷ್ಟು ಬೇಕಾದರೂ ಇರಬಹುದು. ಅಂದರೆ ಒಂದು 4-5 kg, ಅದಕ್ಕಿಂತ ತುಂಬ ಕಡಿಮೆ ಇದ್ರೂ ಅಲೋ ಮಾಡೋದಿಲ್ಲ. 50ಕ್ಕಿಂತ ಒಂದು 100 ಗ್ರಾಮ್ ಜಾಸ್ತಿ ಇದ್ದರೂ ಅಲೋ ಮಾಡೋದಿಲ್ಲ. ಇದು ಒಂದು ನಿಯಮ. ಆದರೆ ಕುಸ್ತಿ ಆಡುವಾಗ ನಾವು ಏನು ತೂಕ ಕೊಡ್ತೀವೋ ಕೊಡಬೇಕಾದ್ರೆ ರಾತ್ರಿ ಊಟ ಬಿಟ್ಟಿರ್ತೀವಿ, ಹೊಟ್ಟೆ ಹಸಿವಿರುತ್ತೆ. ಅದಾದ ನಂತರ ನಾವು ಈ ತೂಕ ಕೊಟ್ಟು ಇಳಿದಿದ ತಕ್ಷಣ ವೇಯಿಂಗ್ ಮಿಷಿನ್ನಿಂದ ನಾವು ಪಕ್ಕಕ್ಕೆ ಹೋಗಿ ತುಪ್ಪ ಮತ್ತು ಬೆಣ್ಣೆ 50 ಗ್ರಾಮ್ 100 ಗ್ರಾಮ್ ಬೆಣ್ಣೆ ಹಾಗೇ ತೊಗೊಳ್ತೀವಿ. ಮತ್ತು ನಮಗೆ ಪೌಷ್ಟಿಕಾಂಶ ಇರತಕ್ಕಂಥ ಪದಾರ್ಥಗಳನ್ನ ನಾವು ತಿಂಡಿ ಎಲ್ಲ ತಿಂತೀವಿ. ತಿಂದು ಸುಧಾರಿಸ್ಕೊಳ್ತೀವಿ 1 ಗಂಟೆ ಆದ ನಂತರ ನಮ್ಮದು ಬೋಟ್ಸು ಸ್ಟಾರ್ಟ್ ಆಗುತ್ತೆ ಕುಸ್ತಿ. ಆ ಕುಸ್ತಿ ಪ್ರಾರಂಭ ಆಗುವಾಗ ನಾವು ತೂಕ ಸಾಮಾನ್ಯವಾಗಿ 1-2 kg ಜಾಸ್ತಿನೇ ಇರ್ತೀವಿ. ಅದಕ್ಕೆ ಸಂಬಂಧ ಇಲ್ಲ. ಈ ಒಂದು ನಿಯಮದಲ್ಲಿ ಮುಖ್ಯವಾಗಿ ಇಲ್ಲಿ ಆಘಾತಕಾರಿ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಬೆಳಗ್ಗೆ ತೂಕ ಕೊಡುವಾಗ ಅವ್ರು ಕರೆಕ್ಟಾಗಿದ್ದಾರೆ. ಆವತ್ತಿನ ದಿವಸನೇ ಪೂರ್ತಿಯಾಗಿ ಕ್ವಾರ್ಟರ್ ಫೈನಲ್ ಇರಲಿ, ಸೆಮಿಫೈನಲ್ ಆಗಲಿ, ಫೈನಲ್ ಆಗಲಿ, ಒಂದೇ ದಿವಸಕ್ಕೆ ಆ 50 kgದಾಗಲಿ 53 kgದಾಗಲಿ ಮುಗಿಸ್ತಾ ಬರ್ತಾರೆ. ಈ ಎಮ್ಮಂದು ದುರಾದೃಷ್ಟ ಆವತ್ತಿಗೆ ಸೆಮಿಫೈನಲ್ಗೆ ನಿಂತೋಗಿ ಮಾರನೇ ದಿವಸಕ್ಕೆ ತೂಕಕ್ಕೆ ತೊಗೊಂಡಿದ್ದಾರೆ. ಮಾರನೇ ದಿವಸಕ್ಕೆ ತೂಕಕ್ಕೆ ತೊಗೊಳ್ಬೇಕಾದ್ರೆ ಈ ಎಮ್ಮ ಈ ಸಾಮಾನ್ಯವಾಗಿ ಆ ನಿಯಮ ಬಂದು ಆ ದಿವಸಕ್ಕೆ ಮಾತ್ರನೇ. ಈ ಅಂದರೆ ಸರ್, ಒಟ್ಟಾರೆಯಾಗಿ ಅವ್ರು ಏನಂದರೆ 50 kg ವಿಭಾಗ ಇತ್ತು, 50 kg ಇತ್ತು. ಏನು ತೂಕ ಮಾಡುವಾಗ 100 ಗ್ರಾಮ್ ಮಾತ್ರ ಹೆಚ್ಚಾಗಿತ್ತು. ಅದರಿಂದ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಲಾಗಿದೆ ಅಂತೇಳಿ. ಅಂದರೆ ಅವ್ರು ಸಮಾವಕಾಶ ಕೊಡಿದ್ರು. ಇವು 100 ಗ್ರಾಮ್ ಕೂಡ ನಾವು ಕಡಿಮೆ ಮಾಡ್ತೀವಿ, ನಾವು ಸಮಾವಕಾಶ ಕೇಳಿದ್ರು, ಅದಕ್ಕೂ ಕೊಡಲಿಲ್ಲ ಅಂತ. ಹೌದು, ಅವರು ಸ್ವಲ್ಪ ಸಮಯಾವಕಾಶ ಕೊಡಬೇಕು. ಕೊಟ್ಟಾಗ ಅವರು ಈ ಸ್ಕಿಪ್ಪಿಂಗು ಅಥವಾ ರನ್ನಿಂಗು, ಜಂಪಿಂಗು ಇದನ್ನೆಲ್ಲ ಮಾಡಿ ಬೆವರು ಹನಿ ನಮ್ಮ ಕಾಟನ್ ಬಟ್ಟೆಗಳ ಒಳಗಡೆ ಏನು ಹಾಕ್ಕೊಂಡಿರ್ತೀವಿ ಅದರಲ್ಲೆಲ್ಲ ನೆಂದು ನಮ್ಮ ತೂಕ ಕಡಿಮೆ ಆಗುತ್ತೆ. ತೂಕ ಕಡಿಮೆ ಆದಾಗ ನಾವು ತೋರಿಸ್ಬಲ್ಲೆವು. ನಮಗೆ ಈ ಕುಸ್ತಿ ನಿಯಮದಲ್ಲಿ ಅದಕ್ಕೆಲ್ಲ ಅಲೋ ಇದೆ. ಅದನ್ನು ಮಾಡೋದಕ್ಕೂ ಅವ್ರಿಗೆ ಅವಕಾಶ ಕೊಡದೆ ಇವರು 100 ಗ್ರಾಮ್ ಜಾಸ್ತಿ ಇದೆಯಾ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಇದು ತಪ್ಪಾಗುತ್ತೆ. ಇದು ಹಿಂದೆ ಒಂದು ಸಾರಿ ಇದೇ ರೀತಿ ಆ ಎಮ್ಮನಿಗೆ, ಇದೇ ವಿನೇಶಾ ಪೋಗೆಟ್ಗೆ ಒಲಿಂಪಿಕ್ಸ್ನಲ್ಲಿ, ಇದು 3ನೇ ಸಾರಿ ಒಲಿಂಪಿಕ್ಸ್ ಎಮ್ಮಂದು, ಕಾಲು ಒಂದು ಎಡಗಾಲನ್ನ ಲಿಫ್ಟ್ ಮಾಡಿ ಹೋಗ ಅದು ಡೇಂಜರ್ ಪೊಸಿಷನ್ ಅಂತೀವಿ. ಅಪಾಯದ ಸ್ಥಿತಿಗೆ ಬರೋ ಸಮಯದಲ್ಲಿ ಅವರು ರೆಫರಿ ತಡಿಬೇಕು. ಅದನ್ನು ಅಪಾಯದ ಸ್ಥಿತಿಯಿಂದ ಅದಕ್ಕಿಂತ ಮೇಲಾಗಿ ತೊಗೊಂಡು ಹೋಗಬಾರ್ದು. ಅದನ್ನು ಬಿಟ್ಬಿಟ್ಟು ಕಾಲೇ ಈ ಎಮ್ಮನಿಗೆ ಫ್ರ್ಯಾಕ್ಚರ್ ಥರ ಆಗಿ ಆವಾಗ ಆ ಎಮ್ಮ ಪದಕನ ಕಳ್ಕೊಂಡ್ರು. ಈಗ ಈ 2ನೇ ಸಾರಿ ಈ ರೀತಿ ಆಗಿರೋದು ಅಂದರೆ ಈ ಭಾರತ ದೇಶದ 140 ಕೋಟಿ ಜನಕ್ಕೂ ಒಂದು ಆಘಾತ ಅಂತಲೇ ನಾನು ಹೇಳ್ತೀನಿ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ರಿಯೋ ಡಿ ಜನೈರೋನಲ್ಲಿ ಒಲಿಂಪಿಕ್ಸ್ ನಡೆಯುವಾಗ ನಮ್ಮ ಭಾರತ ದೇಶದ ಪದಕದ ಲೀಸ್ಟ್ ನೋಡಿದಾಗ ಒಬ್ಬರದು ಇರಲಿಲ್ಲ. ಆವಾಗ ನಮ್ಮ ಸಾಕ್ಷಿ ಮಲ್ಲಿಕ್, ನಮ್ಮ ಭಾರತದ ಹೆಣ್ಣುಮಗಳು,
ಆ ಒಂದು ಕಂಚಿನ ಪದಕವನ್ನು ರಾತ್ರಿ 11 ಗಂಟೆ ಸುಮಾರಿಗೆ ನಮ್ಮ ಭಾರತದ ಕಾಲಮಾನಕ್ಕೆ ತಕ್ಕಂತೆ ಬಂದಾಗ ಅದನ್ನು ನೋಡಿ ಈ ಒಂದು 140 ಕೋಟಿ ಜನ ಒಂದು ಭಾಳಷ್ಟು ಹರ್ಷದಾಯಕವಾಗಿ ಅವರಿಗೆ ತುಂಬ ಹೃದಯದಿಂದ ಅವರನ್ನು ಅಭಿನಂದಿಸಿ ಎಲ್ಲ ಮಾಡಿದರು. ಆ ಒಂದು ಸ್ಥಿತಿ ಈಗ ಚಿನ್ನದ ಪದಕ ಸಿಗ್ತಾಯಿತ್ತು. ಅತಿ ಹೆಚ್ಚಾಗಿ ವೈಯಕ್ತಿಕ ಕ್ರೀಡೆಯಲ್ಲಿ ನಮ್ಮ ಭಾರತ ದೇಶಕ್ಕೆ ಪದಕ ಬಂದಿದೆ ಅಂದರೆ ಅದು ಕುಸ್ತಿ ಮಾತ್ರ. ಭಾರತ ದೇಶಕ್ಕೆ ವೈಯಕ್ತಿಕ ಕುಸ್ತಿ ಕ್ರೀಡೆಯಲ್ಲಿ 1952ರಲ್ಲಿ KD ಜಾಧವ್ ಅಂತೇಳಿ ಅವರು ಮೊದಲು ಒಲಿಂಪಿಕ್ ಪದಕವನ್ನು ತಂದುಕೊಟ್ರು. ಅದಾದ ನಂತರ ನಮ್ಮ ಕುಸ್ತಿ ಕ್ರೀಡೆಯಲ್ಲಿ ಪ್ರತಿಯೊಬ್ಬರು ಒಲಿಂಪಿಕ್ನಲ್ಲಿ ಪದಕ ಪಡೆಯೋರು 1-2 ಪದಕಗಳು ಬರ್ತಾ ಹೋಗಿದ್ದಾವೆ. ಇದರಲ್ಲಿ ಸುಶೀಲ್ ಕುಮಾರು ಬೀಜಿಂಗ್ನಲ್ಲಿ ಒಲಿಂಪಿಕ್ಸ್ನಲ್ಲಿ 2008ನಲ್ಲಿ ಕಂಚಿನ ಪದಕ ತಗೊಳ್ತಾರೆ. ಮತ್ತು 2012ರಲ್ಲಿ ಬೆಳ್ಳಿ ಪದಕ ತಗೊಳ್ತಾರೆ. 2016ರಲ್ಲಿ ಅವರು ಅನರ್ಹರಾಗ್ತಾರೆ. ಅವರು ಟ್ರಯಲ್ಗೆ ಬರಲಿಲ್ಲ ಅಂತೇಳಿ. ಅವರು ಸುಶೀಲ್ ಕುಮಾರ್ದು ಆ ರೀತಿಯಾಗಿ ಒಂದು ಸಹಜವಾಗಿ ಸರ್, ಭಾರತದಲ್ಲಿ ಕುಸ್ತಿಪಟುಗಳು ತುಂಬ ಚೆನ್ನಾಗಿದ್ದಾರೆ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಅವ್ರು ಪದಕ ಕೂಡ ಗೆಲ್ಕೊಂಡ್ಬಂದರೆ. ಇವು ಕೂಡ ಪದಕ ಸಿಗಬೇಕಾಗಿತ್ತು ಅಂತ ತುಂಬ ನಿರೀಕ್ಷೆ ಇತ್ತು ಎಲ್ಲರೂ ಕೂಡ. ಒಂದು ನಿರಾಸೆ ಆಯಿತು ಅಂತ ಈ ನಿಯಮಗಳ ಪ್ರಕಾರ. ಹೌದು, ಈ ನಿಯಮ ದುರಾದೃಷ್ಟದ ರೀತಿಯಾಗಿ ಇದು ಬದಲಾವಣೆ ಆಗಿದೆ. ನಾನು ಮೊದಲೇ ನಿಮಗೆ ತಿಳಿಸಿದೆ, ಕುಸ್ತಿ ನಿಯಮ ಏನು ಬದಲಾವಣೆ ಆಗಿದೆ ಅಂದರೆ, ಮೊದಲೆಲ್ಲ ಕುಸ್ತಿ 3 ನಿಮಿಷ 2 ಇಂಟರ್ವಾಲ್ನಲ್ಲಿ 9 ನಿಮಿಷ ಇದ್ದಿದ್ದು ಈಗ 6 ನಿಮಿಷ ಆಗಿದೆ. 3 ನಿಮಿಷ ಮತ್ತು 1 ನಿಮಿಷ ವಿರಾಮ ಮತ್ತು 3 ನಿಮಿಷ ಆಡೋದು. ಆ ನಿಯಮದಲ್ಲಿ ಈಗ ಏನು ಮಾಡಿದ್ದಾರೆ ಅಂದರೆ, ಬೆಳಗ್ಗೆ ಕುಸ್ತಿನ ಎಲ್ಲ ವೆಯ್ಟ್ ಕ್ಲಾಸ್ನು ಒಂದೇ ದಿವಸ ತೊಗೊಳ್ಳಲ್ಲ, 2 ಅಥವಾ 3 ವೆಯ್ಟ್ ಕ್ಲಾಸ್ನ ತೊಗೊಳ್ತಾರೆ. ಇವತ್ತೇ ಮುಗಿಬೇಕದು. ಬೆಳಗ್ಗೆ ತೂಕ ಕೊಟ್ಟ ನಂತರ ಸಂಜೆ ಎಷ್ಟೊತ್ತಾದರೂ ಆಗಲಿ, ಫೈನಲ್ಸ್ ಬಂದಮೇಲೆ ಫೈನಲ್ಸ್ಗೆ ಮುಗಿಸ್ಕೊಡ್ಬೇಕು. ಅದನ್ನು ಮುಗಿಸ್ದೆ ಮಾರನೇ ದಿವಸಕ್ಕೆ ಇಟ್ಟಿರ್ತಕ್ಕಂಥದ್ದೇ ಒಂದು ನಮಗೆ ಅಡ್ಡಿಪಡಿಸಿದಂಥ ಆ ಒಂದು ಹೆಣ್ಮಗಳ ದುರಾದೃಷ್ಟ ಅಂತೇಳಿ ನಾನು ಇವತ್ತು ಭಾರತ ದೇಶ